ಕಾಮಿಡಿ ಕಿಲ್ಲಾಡಿಗಳು ಶೋ ಹಲವು ಪ್ರತಿಭೆಗಳನ್ನು ಪರಿಚಯಿಸಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಲ್ಲಿ ದಿವ್ಯಶ್ರೀ ಹಾಗೂ ಗೋವಿಂದ ಗೌಡ ಸಹ ಇದ್ದಾರೆ. ಈ ಇಬ್ಬರು ತಮ್ಮ ನಟನೆಯ ಮೂಲಕ ನಿಮ್ಮನ್ನ ರಂಜಿಸಿದ್ದಾರೆ. ಈಗ ಇದೇ ಕಿಲಾಡಿ ಜೋಡಿ ಹಸೆಮಣೆ ಏರೋಕೆ ಸಿದ್ಧವಾಗಿದ್ದಾರೆ. ಹೌದು, ಕಾಮಿಡಿ ಕಿಲಾಡಿಗಳಲ್ಲಿ ಪರಿಚಯವಾದ ಈ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. ಇಬ್ಬರ ಮನೆಯಲ್ಲೂ ಮದುವೆಗೆ ಸೂಕ್ತವರ ವಧುವಿನ ಹುಡುಕಾಟ ನಡೆದಿತ್ತು. ಈ ಸಂದರ್ಭದಲ್ಲಿ ದಿವ್ಯಶ್ರೀ ತಂದೆಯೇ ಗೋವಿಂದ ಗೌಡನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರೆ ಹೇಗೆ ಅಂತ ಯೋಚಿಸಿದ್ರಂತೆ. ಇಬ್ಬರ ಮನೆಯಲ್ಲಿ ಕೂತು ಮಾತನಾಡಿದ್ದಾರೆ. ಈ ಜೋಡಿಗಳು ಸಹ ಮದುವೆಗೆ ಸಮ್ಮತಿ ನೀಡಿದ್ದಾರೆ. ಇದೇ ಜನವರಿ 27ಕ್ಕೆ ಬೆಂಗಳೂರಿನಲ್ಲಿ ನಿಶ್ಚಿತಾರ್ಥ ನಡೆಯಲಿದ್ದು ಮಾರ್ಚ್ 14ಕ್ಕೆ ಶೃಂಗೇರಿಯಲ್ಲಿ ಈ ಜೋಡಿ ಹಸೆಮಣೆ ಏರಲಿದೆ. ಸದ್ಯ KGF ಚಿತ್ರದಲ್ಲಿ ಅಭಿನಯಿಸಿ ಗುರುತಿಸಿಕೊಂಡಿರುವ ಗೋವಿಂದೇಗೌಡ ಸಿನಿಮಾವನ್ನ ನಿರ್ದೇಶನ ಮಾಡಲಿದ್ದಾರೆ. ಮತ್ತಷ್ಟು ಚಿತ್ರಗಳ ಆಫರ್ ಇವರ ಕೈಲಿವೆ. ಇತ್ತ ಕಡೆ ದಿವ್ಯಾ ಕೂಡ ಸಿನಿಮಾ ರಂಗದಲ್ಲಿ ಆಫರ್ಗಳನ್ನು ಗಿಟ್ಟಿಸಿಕೊಳ್ಳುತ್ತಿದ್ದು ಈ ಇಬ್ಬರ ಜೀವನ ಮತ್ತಷ್ಟು ಸಂತಸದಿಂದ ಕೂಡಿರಲಿ ಎಂಬುದು ಎಲ್ಲರ ಆಶಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.